ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಕಬ್ಬಿಗೆ ನೀರು ಹಾಸಕ್ಕೆ ಬಂದಿದ್ದೀನಿ. ನಾವು ಪಕ್ಕಾ ರೈತರ ಮಕ್ಕಳು. ಬೆಳಗ್ಗೆ ಎದ್ದು ಕೆಲಸ ಮಾಡಲೇಬೇಕು. ರೈತರ ಮಕ್ಕಳಲ್ವಾ, ಕೆಲಸ ಮಾಡಲೇಬೇಕು. ಚಳಿ ಮಳೆ ಇವೆಲ್ಲ ಲೆಕ್ಕಿಸ್ದಂಗೆ ಕೆಲಸ ಮಾಡಿ ದುಡಿದ್ರೆ ಮಾತ್ರ ಈ ಹಳ್ಳೀಲಿ ತಿನ್ನೋಕ್ಕಾಗೋದು. ಮಿಡ್ಲ್ ಕ್ಲಾಸ್ ಜೀವನ ಮಾಡಲೇಬೇಕು. ಇಲ್ಲಂತೂ ನೀರು ಹಾಸೋ ಹೊತ್ಕೋ ಯಾರಿಗೆ ಬೇಕು ಅನಿಸ್ಬಿಡ್ತದೆ ಅಲ್ವಾ. ಸಿಟಿಗೆ ಹೋಲಿಸ್ಕೊಂಡ್ರೆ ಹಳ್ಳಿನೇ ಪರವಾಗಿಲ್ಲ, ಒಂದು ಸ್ವಲ್ಪ ಜೀವನ ಮಾಡ್ಬೋದು. ಇಲ್ಲಿ ಆದಾಯನೂ ಕಡಿಮೆ, ಖರ್ಚು ಕಡಿಮೆ. ಬಟ್ ಆದರೆ ಸಿಟಿಲಿ ಹಂಗಲ್ಲ, ಆದಾಯನೂ ಜಾಸ್ತಿ ಇರುತ್ತೆ, ಖರ್ಚು ಅಷ್ಟೇ ಇರುತ್ತೆ. ಅಲ್ಲಿ ಏನೂ ಉಳ್ಸೋಕ್ಕೂ ಆಗೋಲ್ಲ. ಇಲ್ಲಿ ಏನೋ ಬೆಳೆಲೆಲ್ಲ ಸ್ವಲ್ಪ ಉಳ್ಕೋತದೆ. ಕಬ್ಬು ಹಾಕಿ ರಾಗಿ ಜೋಳ ಹಿಂಗೆ ಬೆಳೆದ್ರೆ ಅಲ್ಲಿ ಏನು ಬೆಳೀತಾರೆ ಸಿಟಿಲಿ, ಅಲ್ಲಿ ನೆಮ್ಮದಿನೂ ಇರೋಲ್ಲ ಹೇಳ್ಬೇಕಂದ್ರೆ. ಸಿಟಿಗೆ ಹೋದ್ರೂ ವೇಸ್ಟಲ್ಲಿ, ಹಳ್ಳಿನೇ ಬೆಸ್ಟು. ಆದರೆ ಏನು ಮಾಡ್ತೀರಾ, ಜನ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಗೇಯೋಕ್ಕಾಗಲ್ಲ ಅಂದ್ಬಿಟ್ಟು ಸಿಟಿಗೆ ಹೋಗ್ತಾರೆ. ರೈತರಿಗೆ ಮೇಯ್ನಾಗಿ ಕರೆಕ್ಟಾಗಿ ಟೈಮ್ಗೆ ಮಳೆ ಆಗಬೇಕು, ಮತ್ತು ಬೆಳೆ ಆಯ್ತವೆ. ಆಗಿನ ಲೈಫ್ ಕಷ್ಟ ಅನಿಸಲ್ಲ. ಮಳೆ ಬೆಳೆ ಎರಡೂ ಆಗಲಿಲ್ಲ ಅಂದರೆ ಇಲ್ಲಿ ಲೈಫು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಆಮೇಲೆ ಪಂಪ್ ಸೆಟ್ಗಳು ಚೆನ್ನಾಗಿ ನೀರು ಹೊಡಿತೆ, ಏನೂ ಪ್ರಾಬ್ಲಮ್ ಬರೋಲ್ಲ. ನೀರೇ ಹೊಡಿಲ್ಲ ಅಂದರೆ ನಾವು ಬೆಳೆಯೋಕ್ಕಾಗುತ್ತಾ ಬೆಳೆಯ. ಇಲ್ಲಿ ನೋಡಿ, ತೋಡ ಕಡ್ದಾಕ ಕಬ್ಬ ಯಾವ ಮಟ್ಟಿ ಕಡಿತಾ ನೋಡಿ. ಹಿಂಗೆ ತಿಂದು ಹಾಕಿದರೆ ರೈತರಿಗೆ ಕಷ್ಟ ಒಟ್ಟಿನಲ್ಲಿ. ನೋಡಿ, ವರ್ಷೆಲ್ಲ ಕಾದು ಗೊಬ್ಬರ ಹಾಕಿ ಈ ಬಡ್ಡ ತಾವು ಹಿಂಗೆ ಕಡ್ದು ಹಾಕಿದರೆ ನಾವೆಲ್ಲಿಗೆ ಹೋಗ್ಬೇಕು ರೈತರು. ನೋಡಿ, ಚಳಿ ಅನ್ನೋದೇ ಬೆಳಗ್ಗೆ ಎದ್ದು ಬಂದು ನೀರು ಹಾಸ್ತಾಯಿದ್ದೀವಿ. ಅವ್ರಿಗೇನು, ಈ ಕಬ್ಬು ನಮ್ಮದೆಯ, ಮತ್ತು ಈ ಜೋಳ ನಾವೇ ಹಾಕಿದ್ದೀವಿ ಜೋಳಕ್ಕೆ ಹುಳ ಬಿದ್ದುಬಿಟ್ಟೈತೆ, ಕರೆಕ್ಟಾಗಿ ಬೆಳೆನೂ ಆಗಲ್ಲ ಜೋಳ. ಆದರೂ ಏನೂ ಮಾಡೋಂಗಿಲ್ಲ, ಪಾಳು ಬೀಳುತ್ತೆ ಜಮೀನು ಅಂದ್ಬಿಟ್ಟು ಜೋಳ ಹಾಕಿದ್ವಿ. ನಾವೆಷ್ಟೇ ಚೆನ್ನಾಗಿರೋ ವೀಡಿಯೋ ಮಾಡಿ ಹಾಕಿದ್ರೂ ಜನ ನೋಡಲ್ಲ, ಮತ್ತು ಲೈಕ್ನೂ ಮಾಡಲ್ಲ, ಸಬ್ಸ್ಕ್ರೈಬೂ ಮಾಡಲ್ಲ. ಆದರೂ ನಮ್ಮ ಸಣ್ಣ ಪ್ರಯತ್ನ ಮಾತ್ರ ಬಿಡಲ್ಲ, ವೀಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ನಮಗೂ ಸಪೋರ್ಟ್ ಮಾಡಿ. ಬೆಳೆಸೋರನ್ನ ಬೆಳೆಸ್ತಾರೆ ಹೊರತು ಬೆಳೆಯೋರನ್ನ ಬೆಳೆಸ್ತಾ ಇರ್ತಾರೆ, ಅವ್ರ ಹಿಂದಲೇ ಹೋಗ್ತಾ ಇರ್ತಾರೆ. ಬೆಳಿಬೇಕು ಅಂದ್ಕೊಂಡ್ರೆ ನಮ್ಮಂಥವ್ರನ್ನ ಮಿಡ್ಲ್ ಕ್ಲಾಸ್ ಜನ ಬೆಳೆಸಲ್ಲ ಜನ. ಏನು ಮಾಡೋಕ್ಕಾಗಲ್ಲ. ಸಣ್ಣ ಪ್ರಯತ್ನ ಆದಷ್ಟು ಮಾಡ್ತಾ ಇರ್ತೀನಿ. ಸಣ್ಣ ಪ್ರಯತ್ನವ, ನೋಡೋಣ ಏನಾಗುತ್ತೆ ಅಂತ. ತೋಟದಲ್ಲಿ ಒಂದು ಅಡಿಕೆ ಗಿಡದ್ದು ಬಡ್ಡೆ ದಪ್ಪ ಐತೆ, ತೋರಿಸ್ತೀನಿ ಬನ್ನಿ ಎಷ್ಟೈತೆ ಅಂತ. ನೋಡಿ ಎಷ್ಟು ದಪ್ಪ ಆಯ್ತಿದ್ದು ಅಲ್ವಾ. ಬಡ್ಡೆ ಮಾತ್ರ ತೆಂಗಿನ ನೀರು ಬಡ್ಡೆ ಇದ್ದಂಗೆ ಆಯ್ತಿದ್ದು. ಇನ್ನೂ ಫಸಲು ಬಿಟ್ಟಿಲ್ಲ ಇವು. ಇದೊಂದು ಇದುವೆ ಈ ಸೈಜ್ ಬರಬೇಕು ಅಡಿಕೆ ಗಿಡ ಬಡ್ಡೆ. ಹಿಂಗಿದ್ರೆ ಹಳ್ಳಾಡ್ದಂಗೆ ಫಲ ಬಿಡ್ತವೆ. ನೀರು ಹಾಯಿಸ್ಬಿಟ್ಟು ಅಲ್ಲಿಂದ ಮನೆ ಹತ್ರ ಬಂದೆ, ದನಿಗೊಸಿ ಹುಲ್ಲು ತಗೋಣ ಅಂತ ಬಂದರೆ ಇಲ್ಲಿಗೆ. ಇಲ್ಲಿ ನೋಡಿದರೆ ಅಂದರೆ 3 ಮೊಟ್ಟೆ ಅವೆ. ಇವು ಯಾವ್ದ್ರ ಮೊಟ್ಟೆ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಹಾವಿನ ಮೊಟ್ಟೆ ಇರ್ಬೋದಾ, ಹಾವು ಇಷ್ಟಕ್ಕಾದರೆ ಇಡಲ್ಲ ಅಲ್ವಾ. ನಾವು ಒಂದ್ಸತಿ ಟಚ್ ಮಾಡಿದರೆ ಮುಗೀತು, ಮತ್ತೆ ಅವು ಮುಟ್ಟಲ್ಲ. ಈ ಮೊಟ್ಟೆಗಳ ಟಚ್ ಮಾಡಿದ್ದೀನಿ, ಮೊಟ್ಟೆ ಮುಟ್ಟಲ್ಲ, ಅವು ಮರಿ ಮಾಡಲ್ಲ. ವೇಸ್ಟ್ ಏನೋ ಮೊಟ್ಟೆ. ನಿಮ್ಗೇನಾದ್ರು ಗೊತ್ತಿದ್ದರೆ ಯಾವ ಮೊಟ್ಟೆ ಅಂತ ಕಮೆಂಟ್ ಮಾಡಿ. ಈ ಮೊಟ್ಟೆ ಹಿಂಗೆ ಕೆಳಕ್ಕೆ ಹಾಕ್ತೀನಿ, ಹೊಡೆದೋಯ್ತಿಲ್ಲ ನೋಡ್ತೀನಿ. ಹೊಡೆದೋಗ್ಲಿಲ್ಲ ಗುರು, ಕಬ್ಬಿಣದು ಮೊಟ್ಟೆ ಇದು.